ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಕೂದಲಿಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ ತಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಕೂದಲು ಗರ್ಗರಿಯಾಗಿರುತ್ತೆ. ಆಮೇಲೆ ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಳಿ ಕೂದಲು ಬಂದಿರುತ್ತೆ ಅಲ್ಲೊಂದು ಇಲ್ಲೊಂದು, ಅಂಥವ್ರು ಕೂಡ ಇದು ಕೂದಲು ಕಪ್ಪು ಮಾಡುತ್ತೆ. ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಕೂಡ, ತುಂಬ ಬೆಳವಣಿಗೆಗೆ ಒಳ್ಳೆಯದು. ಆಮೇಲೆ ನಾನು ಇದು ಒಂದು ಜಾರ್ಗೆ ಇದು ಎಳ್ಳಿಂದು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಎಳ್ಗಿಡ ಅಂದರೆ ಗೊತ್ತಲ್ವಾ, ಕರೆ ಎಳ್ಳು ನಾವು ಅಡುಗೆಗೆಲ್ಲ ಬಳಸ್ತೀವಿ. ಆ ಎಳ್ಳು ಗಿಡದ್ದು ಎಲೆಗಳನ್ನ ಒಂದು ಒಂದು ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನೆನೆಸಿದ್ದ ಮೆಂತ್ಯ 2 ಸ್ಪೂನ್ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕೂಡ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಆಮೇಲೆ ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ 2 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ ನಾನು. ಈ ಮೊಸರು ಕೂದಲನ್ನ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಕೂದಲಿರ್ಬೋದು ಮತ್ತು ಚರ್ಮ ಇರ್ಬೋದು ತಲೆದು, ಅದು ಡ್ರೈ ಆಗಲ್ಲ. ಆಮೇಲೆ ನಾನು ಒಂದು ಕಾಲು ಭಾಗದಷ್ಟು ಲೋಳ್ಸರನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಲೋಳ್ಸರದು ಸೈಡಲ್ಲಿ ಮುಳ್ಳಿರುತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಮತ್ತು ಗರ್ಗರಿ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಲೋಳ್ಸರ. ಆಮೇಲೆ ನಾನು ಒಂದು 7-8 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪೆ ಹಾಕ್ಕೊಳ್ಳಿ, ಒಣಗೋಗಿರೋದು ಹಾಕೊಳಕ್ಕೆ ಹೋಗಬೇಡಿ. ಇದು ಕೂಡ ಅಷ್ಟೇ, ಕೂದಲು ಕಪ್ಪಾಗೋದಕ್ಕೆ ಮತ್ತು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಕರ್ಬೇವಿನ ಸೊಪ್ಪು. ಇವೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಸೋಸ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಮೇಲೆ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ, ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಈ ಹೇರ್ ಪ್ಯಾಕ್ನ ಒಂದ್ಸತಿ ಟ್ರೈ ಮಾಡಿ, ಯಾಕೆಂದರೆ ಮೊದಲು ಫಸ್ಟ್ ಟೈಮ್ ನೀವು ಟ್ರೈ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಸೊ ಇದನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ. ನೋಡಿ, ಒಳ್ಳೆ ಮೆಹಂದಿ ಇದ್ರ ಥರ ಕಾಣಿಸ್ತಾ ಇದೆ. ನಾನು ತಲೆ ಕೂದಲನ್ನ ಸೈಡ್ ಮಾಡಿ ಬುಡಕ್ಕೆ ಮತ್ತು ಕೂದಲಿಗೆ ಎಲ್ಲದಕ್ಕೂ ಸೇರಿಸಿ ಹಾಕೋತಾ ಇದ್ದೀನಿ. ಸೊ ನೀವು ಸೈಡ್ ಮಾಡಿ ಬುಡಕ್ಕೆಲ್ಲ ಸೇರ್ಕೋಬೇಕು. ಆಮೇಲೆ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕೂದಲು ಉದುರೋದು ಆದಷ್ಟು ಕಮ್ಮಿ ಆಗುತ್ತೆ. ಯಾವಾಗಲೂ ಬಳಸ್ತಾರೆ, ವಾರಕ್ಕೆ ಅಟ್ಲೀಸ್ಟ್ ಕಮ್ಮಿ ಅಂದರೂ 1-2 ಸತಿನಾರು ಬಳಸಿ ಫ್ರೆಂಡ್ಸ್. ಇದನ್ನು ಉದುರೋದು ಕಮ್ಮಿ ಆಗುತ್ತೆ, ತುಂಬ ಸಿಲ್ಕಿ ಆಗಿರುತ್ತೆ, ಶೈನಿ ಬರುತ್ತೆ. ಆಮೇಲೆ ಜಲ್ದಿ ಬೆಳ್ಳಗಾಗಲ್ಲ ಕೂದಲು. ಸೊ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಬಳಸೋವಂಥ ಹೇರ್ ಆಯಿಲ್ಲು ಕೂಡ ಆದಷ್ಟು ಬೇಗ ಮಾಡಿ ಹಾಕ್ತೀನಿ. ನಮ್ಮನೆ ಖಾಲಿ ಆಗಿದೆ ಎಣ್ಣೆ, ನಾನು ರೆಡಿ ಮಾಡ್ಕೊಂಡಿದ್ದು. ಸೊ ಈಗ ಹೇಗಿದ್ರು ನಾನು ರೆಡಿ ಮಾಡ್ಕೋಬೇಕಲ್ವಾ, ಸೊ ಅದನ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಸುಮಾರು ಜನ ಎಣ್ಣೆ ಹೇಗೆ ನೀನು ರೆಡಿ ಮಾಡ್ಕೊಳ್ತೀಯ ಅಂತ ಕೇಳ್ತಾಯಿದ್ರು. ಅವ್ರಿಗೆಲ್ಲ ಒಂದು ಒಳ್ಳೆ ವಿಡಿಯೋ ಆಗುತ್ತೆ. ಸುಮಾರು ಜನ ರೆಸಿಪಿ ಅದನ್ನು ಹೇಗೆ ಮಾಡ್ತೀಯ ಅಂತ ಕೂಡ ಬರ್ಸ್ಕೊಂಡು ಹೋಗಿದ್ರು. ಅವ್ರು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಸೊ ನಾನೇ ಒಂದು ಸತಿ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಕೂಡ ಇದು ಹೇರ್ ಪ್ಯಾಕು ಈ ಥರ ಹಾಕಿ ನೀವು ಫಸ್ಟ್ ಸತಿಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಫುಲ್ ಕೂದಲಿಗೆಲ್ಲ ಹಾಕ್ಬೇಕಲ್ವ, ಅದಕ್ಕೆ ನಾನು ಒಂದು 3 ಭಾಗ ಮಾಡಿಕೊಂಡು ಫಸ್ಟ್ ಭಾಗನ ಸುತ್ಕೋತಾ ಇದ್ದೀನಿ. ಈ ಥರ ಸುತ್ಕೊಂಡು ಇದು ಏನು ರುಬ್ಕೊಂಡಿರೋ ಇದಿತ್ತಲ್ಲ, ಅದನ್ನ ಫುಲ್ಲು ನೀಟಾಗಿ ಕೂದಲಿಗೆಲ್ಲ ಹಚ್ಕೋತಾ ಇದ್ದೀನಿ. ಆಮೇಲೆ ಒಂದು ದಿವಸ ಏರ್ ಪ್ಯಾಕ್ ಹಾಕಿದರೆ ನೆಕ್ಸ್ಟ್ ಟೈಮ್ ಸ್ನಾನ ಮಾಡ್ದಾಗ ನೀವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಇನ್ನೊಂದು ದಿವಸ ಹೇರ್ ಪ್ಯಾಕ್ ಹಾಕ್ಕೊಳ್ಳಿ. ಯಾವಾಗಲೂ ಬರೀ ಏರ್ ಪ್ಯಾಕೇ ಹಾಕ್ಕೊಂಡು ಸ್ನಾನ ಮಾಡೋದು ಬೇಡ. ನಾನು 3 ಭಾಗ ಮಾಡ್ಕೊಂಡಿರೋ ಕೂದಲು ಪೂರ್ತಿನೂ ಸುತ್ತಕೊಂಡು ಎಲ್ಲದಕ್ಕೂ ನೀಟಾಗಿ ಏರ್ ಪ್ಯಾಕ್ನ ಹಾಕ್ತಾಯಿದ್ದೀನಿ. ಮೊಸರು ಹಾಕಿರೋದ್ರಿಂದ ಕೂದಲು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಸೊ ಇದನ್ನ ಹಾಕಿ ಒಂದು 2 hours ಬಿಟ್ಟು ಸ್ನಾನ ಮಾಡಿ ಈಗ ಬಂದಿದೆ ಕೂದಲು. ತುಂಬ ಸಿಲ್ಕಿಯಾಗಿ, ತುಂಬ ಶೈನಿಯಾಗಿ ಎಲ್ಲ ಬರುತ್ತೆ. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ರಿಸಲ್ಟ್ ಫಸ್ಟ್ ಸತಿಗೇ ಸುಮಾರು ರಿಸಲ್ಟ್ ಗೊತ್ತಾಗುತ್ತೆ. ಸೊ ಟ್ರೈ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ
ನನಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.